ಜೈಲು ವಾಸದಲ್ಲಿರುವ ದಾಸ ದಿನೇ ದಿನೇ ಮಾನಸಿಕವಾಗಿ ಕುಗ್ತಾ ಇದ್ದಾರೆ. ಸರಿಯಾಗಿ ಊಟ, ನಿದ್ದೆ, ನೆಮ್ಮದಿ ಇಲ್ಲದೆ ಬದುಕ್ತಾ ಇದ್ದಾರೆ. ಸದಾ ಮನೆಯವರ ನೆನಪಲ್ಲೇ ಕಾಲ ಕಳಿತಿರೋ ದರ್ಶನ್ಗೆ ಪಾಪ ಪ್ರಜ್ಞೆ ಎಡಬಿಡದೆ ಕಾಡ್ತಾ ಇದೆ. ಹೀಗಾಗಿ ನೆಮ್ಮದಿಯನ್ನ ಅರಸಿ ದರ್ಶನ್ ಧ್ಯಾನ, ಭಜನೆಯ ಮೊರೆ ಹೋಗಿದ್ದಾರೆ. ದರ್ಶನ್ ಜೈಲು ವಾಸ ಹೇಗಿದೆ ಅನ್ನೋದರ ಬಗೆಗಿನ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕೊಲೆ ಆರೋಪಿ ದರ್ಶನ್ಗೆ ಏಕಾಂಗಿತನ, ನೆಮ್ಮದಿಗಾಗಿ ಆಧ್ಯಾತ್ಮದ ಮೊರೆ ಹೋದ ಡಿಬಾಸ್. ರೇಣುಕಾಸ್ವಾಮಿ ಮರ್ಡರ್ ಕೇಸ್ ಆರೋಪದಲ್ಲಿ ಜೈಲು ವಾಸದಲ್ಲಿರುವಂತಹ ದಾಸ ಎಲ್ಲವನ್ನೂ ತೊರೆದವನಂತೆ ಬದುಕ್ತಿದ್ದಾರೆ. ಸುಪ್ಪತ್ತಿಗೆ ಮೇಲೆ ಮೆರೆತಿದ್ದ ದರ್ಶನ್ಗೆ ನೆಲವೇ ಹಾಸಿಗೆ, ಕೈಯೇ ದಿಂಬು. ಮಾಂಸಾಹಾರ ಇಲ್ಲದೆ ಬದುಕುತ್ತಿರುವ ದರ್ಶನ್ ಜೈಲಲ್ಲಿ ಕೊಟ್ಟಿದ್ದೇ ತಿನ್ನೋ ಪರಿಸ್ಥಿತಿ. ಕಣ್ಣು ಮುಚ್ಚಿದ್ರು, ಕಣ್ಣು ಬಿಟ್ಟರು ಮನೆಯದ್ದೇ ನೆನಪು. ಯಾಕಿಂಥ ತಪ್ಪು ಮಾಡಿದೆ ಅನ್ನೋ ಪಾಪ ಪ್ರಜ್ಞೆ. ಹೀಗಾಗಿ ಇಲ್ಲದ ನೆಮ್ಮದಿ ಹುಡುಕುತ್ತಾ ಧ್ಯಾನ, ಭಜನೆಯ ಮೊರೆ ಹೋಗಿದ್ದಾರೆ. ಮನಸ್ಸು ಹಗುರ ಮಾಡಿಕೊಂಡು ಬದುಕಲು ಶತ ಪ್ರಯತ್ನ ಮಾಡುತ್ತಿದ್ದಾರೆ. ಜೈಲಲ್ಲಿರೋ ದರ್ಶನ್ ಭಾರವಾದ ಮನಸ್ಸನ್ನ ಹಗುರ ಮಾಡಿಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ. ಅಂದ್ರೆ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದಾಗಿನಿಂದ ರಾತ್ರಿ ಹೊತ್ತು ನಿದ್ದೆ ಇಲ್ಲದೆ, ಹಗಲೊತ್ತು ಟೈಮ್ ಪಾಸ್ ಮಾಡಲಾಗದೆ ಒದ್ದಾಡ್ತಿದ್ದಾರೆ. ಇತ್ತ ಜೈಲಲ್ಲಿ ಕೊಡ್ತಿರೋ ಊಟ ಸೇರ್ತಿಲ್ಲ, ಮನಸ್ಸಿಗೆ ನೆಮ್ಮದಿನೂ ಇಲ್ಲ. ಹೊರಗೆ ಕಿಂಗ್ ತರ ಮೆರೆತಿದ್ದ ದರ್ಶನ್ ಎಂಥ ಪರಿಸ್ಥಿತಿ ಬಂತಪ್ಪ ಅಂತ ಕೊರಗಿ ದೈಹಿಕ ಶಕ್ತಿಯನ್ನು ಕುಗ್ಗಿಸಿಕೊಳ್ತಿದ್ದಾರೆ. ಮನಸ್ಸಿನ ಬಾಧೆ ತಣಿಸಿಕೊಳ್ಳಲು ಜೈಲು ದಾಸ ಧ್ಯಾನದ ಮೊರೆ ಹೋಗಿದ್ದಾರೆ. ದೇವರ ಧ್ಯಾನದ ಮೂಲಕ ಏಕಾಂಗಿ ವಾಸದತ್ತ ಚಿತ್ತ ಹರಿಸಿದ್ದಾರೆ. ಸಂಜೆ ಆದರೆ ಸಾಕು ಹನುಮಾನ್ ಚಾಲಿಸಾ ಪಠಿಸುತ್ತಾ ಟೈಮ್ ಪಾಸ್ ಮಾಡ್ತಿದ್ದಾರೆ. ದರ್ಶನ್ ಫೋಟೋ ಹಿಡಿದು ಚಾಮುಂಡೇಶ್ವರಿ ದರ್ಶನ. ಹೀಗೆ ಜೈಲಲ್ಲಿ ದರ್ಶನ್ ನಿತ್ಯ ಕಷ್ಟಪಡ್ತಿರುವುದನ್ನು ಅರಗಿಸಿಕೊಳ್ಳಲಾಗದ ಅಭಿಮಾನಿಗಳು ದೇವರ ಮೊರೆ ಹೋಗಿ ಬೇಡಿಕೊಳ್ಳುವುದು ಕಾಮನ್ ಆಗಿ ಹೋಗಿದೆ. ಹಾಗೆಯೇ ನಿನ್ನೆ ಆಷಾಢ ಶುಕ್ರವಾರವಾಗಿದ್ದರಿಂದ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದ ಮಹಿಳಾ ಅಭಿಮಾನಿಯೊಬ್ಬರು ದರ್ಶನ್ ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಸರದಿ ಸಾಲಿನಲ್ಲಿ ದರ್ಶನ್ ಫೋಟೋ ಹಿಡಿದು ಬಂದು ಪೂಜೆ ಕೂಡ ಮಾಡಿಸಿದ್ದಾರೆ. ಈ ವೇಳೆ ಫೋಟೋ ಕೊಂಡೊಯ್ಯಲು ಅವಕಾಶವಿಲ್ಲ ಎಂದ ಪೊಲೀಸರ ಜೊತೆಗೂ ಕಿರಿಕ್ ತೆಗೆದಿದ್ದಾರೆ. ರೇಣುಕಾಸ್ವಾಮಿ ಮೃತದೇಹ ವಿಲೇವಾರಿಗೆ ನೀಡಿದ್ದ ಹಣ ಸೀಜ್. ಇನ್ನು ಕೊಲೆಯಾದ ರೇಣುಕಾಸ್ವಾಮಿ ಮೃತದೇಹವನ್ನ ವಿಲೇವಾರಿ ಮಾಡೋಕೆ ಆರೋಪಿ ದರ್ಶನ್ ಕೇಶವಮೂರ್ತಿಗೆ ಕೊಟ್ಟಿದ್ರು ಎನ್ನಲಾದ ಹಣ ಜಪ್ತಿಯಾಗಿದೆ. ಅಂದ್ರೆ ಆರೋಪಿ ಕೇಶವಮೂರ್ತಿಗೆ 5 ಲಕ್ಷ ಹಣ ಕೊಟ್ಟು ಕೊಲೆ ಆರೋಪ ಒಪ್ಪಿಕೊಳ್ಳುವಂತೆ ರಿಕ್ವೆಸ್ಟ್ ಮಾಡಿದ್ರು ಎನ್ನಲಾಗಿದೆ. ಹಣ ಪಡೆದ ಕೇಶವ ಅದನ್ನ ತನ್ನ ಅಣ್ಣನಿಗೆ ಕೊಟ್ಟು ಬಂದು ಶೆಡ್ನಿಂದ ರೇಣುಕಾ ಬಾಡಿ ತಂದು ಸುಮ್ಮನಹಳ್ಳಿ ರಾಜಕಾಲುವೆಗೆ ಬಿಸಾಡಿದ್ದ. ಈಗ ಆರೋಪಿ ಕೇಶವಮೂರ್ತಿ ಅಣ್ಣ ಜಗದೀಶ್ನಿಂದ ಹಣ ಜಪ್ತಿ ಮಾಡಲಾಗಿದೆ. 5 ಲಕ್ಷ ಹಣದಲ್ಲಿ 70,000 ರೂಪಾಯಿ ಈಗಾಗಲೇ ಖರ್ಚಾಗಿದ್ದು, ಸದ್ಯ 4.3 ಲಕ್ಷ ಹಣವನ್ನ ಕಾಮಾಕ್ಷಿ ಪಾಳ್ಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ.
ಒಟ್ನಲ್ಲಿ ಜೈಲು ಹಕ್ಕಿ ದರ್ಶನ್ ಏನೇ ಪ್ರಯತ್ನ ಪಟ್ಟರೂ ಸದ್ಯಕ್ಕೆ ರಿಲೀಸ್ ಆಗಲ್ಲ ಅಂತ ಫಿಕ್ಸ್ ಆದಂತೆ ಕಾಣ್ತಿದೆ. ಹೀಗಾಗಿ ದಿನ ಕಳೆಯೋಕೆ ಧ್ಯಾನ, ಭಜನೆ, ಹನುಮಾನ್ ಚಾಲಿಸಾ ಪಠಣ ಕಡೆ ಚಿತ್ತ ಹರಿಸಿದ್ದಾರೆ. ಇತ್ತ ಪೊಲೀಸರು ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಒಂದೊಂದೇ ಸಾಕ್ಷ್ಯ ಕಲೆ ಹಾಕ್ತಿದ್ದಾರೆ. ಈ ಕೇಸ್ನಲ್ಲಿ ಇನ್ನು ಯಾವ್ಯಾವ ಸಾಕ್ಷ್ಯ ಪತ್ತೆಯಾಗುತ್ತೆ, ಈ ಪ್ರಕರಣ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, TV5 ಕನ್ನಡ, ಬೆಂಗಳೂರು.